ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪಿಯು ಕಾಲೇಜಿನಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹುತ್ತಂಗಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹುತ್ತಂಗಿ ಗ್ರಾಮದ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಮಾರಂಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಸಿಡಿಸಿ ಸದಸ್ಯರಾದ ಶ್ರೀ ಚಿಂಪಿಗರ ಚಂದ್ರಶೇಖರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಗಣ್ಯರ ಉಪಸ್ಥಿತಿ. ಕಾಲೇಜು ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು, ಉಪಾಧ್ಯಕ್ಷರಾದ ಶ್ರೀ ಕೆಜಿ ಹನುಮಂತಪ್ಪ, ಪ್ರಾಂಶುಪಾಲರಾದ ಕಲ್ಲನಗೌಡ ಪ್ರಕಾಶ್, ಸಮಿತಿ ಸದಸ್ಯರುಗಳಾದ ಮೂಲಿಮನಿ ಶರಣಪ್ಪ, ಕೆ ರಮೇಶ್, ಸಿಜೆ ನಾಗರಾಜ್, ಎಸ್ಎಂ ವೀರಯ್ಯ, ಟಿ ಗಂಗಾಧರ್, ಶ್ರೀ ಕೆ ಮಂಜುನಾಥ್ ಹಾಗೂ ಎಂ ಬನ್ನಪ್ಪ ಉಪಸ್ಥಿತರಿದ್ದರು. ಉಪನ್ಯಾಸಕರಿಂದ ಶ್ರೀಮತಿ ಮಂಜುಳಾ, ಶ್ರೀ ಕೋಟೆಪ್ಪ, ಶ್ರೀ ಬಸವರಾಜ್, ಶ್ರೀ ವಿನಯ್ ಕುಮಾರ್ ಹಾಗೂ ಶ್ರೀ ಪಿ.ಎಂ. ಈಶ್ವರಯ್ಯ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು, ಸಹ ಶಿಕ್ಷಕರು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ವರದಿ ಮಂಜುನಾಥ್ ಕೆ, ಹುತ್ತಂಗಿ. शिवशंकर स्वामी महाराज को जय. जय मां पार्वती पति हर हर महादेव. भारत माता की जय. कर्नाटक माता की जय. सर्वे जना सुखिनो भवन्तु. परेड सावधान. एक साथ वंदे मातरम गीते शुरू कर. वंदे मातरम वंदे मातरम सुजलां सुफलां मलयज शीतलां सस्यश्यामलां मातरं वंदे मातरं वंदे मातरं शुभ्रज्योत्स्ना पुलकितयामिनीं फुल्लकुसुमिता द्रुमदलशोभिनी सुवासिनी सुमधुरभाषिणी सुकलां वरदां मातरं वन्दे मातरं वन्दे मातरं. परेड विषम. परेड सावधान. किलोमत. झंडा सेलेक्ट. जनगण मन अधिनायक जय हे भारत भाग्य विधाता. पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा. तव शुभ नामे जागे तव शुभ आशीष मागे गाये तव जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. ऑर्डर. परेड विषम. परेड सावधान. एक साथ झंडा गीते शुरू कर. झंडा ऊंचा रहे हमारा विजयी विश्व तिरंगा प्यार. झंडा ऊंचा रहे हमारा शक्ति सरसाने वाला प्रेम सुधा बरसाने वाला वीरों को हर्षाने वाला मातृभूमि का तन मन सारा. झंडा ऊंचा रहे हमारा विजयी विश्व तिरंगा प्यार. शान नहीं सकी जाने पाए जाए जान भले
विजय करके दिखलाए, तब होए प्राण पूर्ण हमारा। ಸ್ವತಂತ್ರ ದಿನೋತ್ಸವ ಶ್ರೀಯುತ ಹನುಮಂತಪ್ಪ ಸರ್ ಅವರೇ, ಸ್ವತಂತ್ರ ದಿನೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಾಲೇಜಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹನುಮಂತಪ್ಪ ಸರ್ ಅವರೇ, ಇದೀಗ ತಾನೇ ಧ್ವಜಾರೋಹಣ ಮಾಡಿರ್ತಕ್ಕಂಥ ನಮ್ಮ ಕಾಲೇಜಿನ CDC ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಣ್ಣ ಅವರೇ, ಹಾಗೆಯೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಎಲ್ಲ ನೆಚ್ಚಿನ CDC ಸದಸ್ಯರೇ, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೇ, ಹಾಗೆಯೇ ಎಲ್ಲ ನನ್ನ ಗುರುಮಾತೆಯರೇ, ಗುರುಬಂಧುಗಳೇ, ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೇ, ಹಾಗೆಯೇ ಪ್ರೌಢಶಾಲೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ, ನಮ್ಮ ನೆಚ್ಚಿನ ಪತ್ರಿಕೋದ್ಯಮಿಗಳು ಹಾಗೂ ನಮ್ಮ ಕಾಲೇಜಿನ CDC ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮಂಜಣ್ಣನವರೇ, ಹಾಗೆಯೇ ಎಲ್ಲ ನನ್ನ ಮುದ್ದಿನ ಪುಟಾಣಿಗಳೇ, ಈಗಾಗಲೇ ನಾವು ಪ್ರೌಢಶಾಲಾ ವಿಭಾಗದಲ್ಲಿ ಮತ್ತು ಕಾಲೇಜು ವಿಭಾಗದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಮತ್ತು ಸಂಭ್ರಮದಿಂದ ಸಡಗರದಿಂದ ನಾವು ಈಗಾಗಲೇ ಆಚರಣೆ ಮಾಡಿದ್ದೇವೆ. ಪ್ರತಿ ವರ್ಷ 15ನೇ ಆಗಸ್ಟು ನಾವು ಇಡೀ ಭಾರತೀಯರು ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ನಾವು ಆಚರಣೆ ಮಾಡ್ತೇವೆ. ಅದರ ಉದ್ದೇಶ ಇಷ್ಟೇ, 15 ಆಗಸ್ಟು 1947ಕ್ಕಿಂತ ಮುಂಚಿತವಾಗಿ ಈ ದೇಶವನ್ನು ಬ್ರಿಟಿಷರು ಆಳ್ತಾ ಇದ್ದರು. ನಾವು ಬ್ರಿಟಿಷ್ ಪಾರ್ಲಿಮೆಂಟಿನಿಂದ ರಚನೆಯಾಗಿರ್ತಕ್ಕಂಥ ಕಾನೂನುಗಳಿಗೆ ಅನುಗುಣವಾಗಿ ಇಡೀ ಭಾರತೀಯರು ಜೀವನವನ್ನು ನಡೆಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಹಾಗೆ ಇತ್ತು. ಅದು ಯಾವ ರೀತಿಯಲ್ಲಿ ಅಂದರೆ ಪ್ರಜಾಸತ್ತಾತ್ಮಕವಾಗಿ ಇರಲಿಲ್ಲ. ಇಂಡಿನ ಅರಸ ಅಥವಾ ರಾಣಿ ಯಾವ ಕಾನೂನುಗಳನ್ನು ಮಾಡ್ತಾರೋ ಅದರಲ್ಲಿ ಭಾರತದ ಹಿತಾಸಕ್ತಿ ಇರಲಿ ಬಿಡಲಿ ಆ ಎಲ್ಲ ಒಂದು ಕಾನೂನುಗಳನ್ನು ನಾವು ಪಾಲಿಸಬೇಕಾಗ್ತಾ ಇತ್ತು. ಸೊ ಒಂದು ವೇಳೆ ಅಂತಹ ಕಾನೂನುಗಳ ವಿರುದ್ಧ ನಾವು ಹೋರಾಡಿದರೆ ಅದಕ್ಕೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆನೂ ಸಹ ಇತ್ತು. ಆ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಒಂದು ಸರ್ಕಾರದಿಂದ ನಾವು ನಿರ್ಮೂಲನೆ ಹೊಂದಬೇಕು ಅನ್ನುವಂತಹ ನಿಟ್ಟಿನಲ್ಲಿ 1885ರಲ್ಲಿ ಅನೇಕ ಒಂದು ಮಹನೀಯರಿಂದ ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ವಲ್ಲಭಾಯ್ ಪಟೇಲ್, ಹಾಗೆಯೇ ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಹೀಗೆ ರಾನಡೆ, ಭಗತ್ ಸಿಂಗ್, ಹೀಗೆ ಅನೇಕ ಒಂದು ನಮ್ಮ ಭಾರತದ ಮಹನೀಯರಿಂದ ಎ.ಒ. ಹ್ಯೂಮ್ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಉದಯವಾಗುವುದರೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಪ್ರಾರಂಭ ಆಯಿತು. ಸೊ ಅಂದಿನಿಂದ ಎಲ್ಲಿವರೆಗೂ 15ನೇ ಆಗಸ್ಟ್ 1947ರವರೆಗೂ ಆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿದ್ದಂತಹ ಮಂದಗಾಮಿಗಳು, ತೀವ್ರಗಾಮಿಗಳು, ಹಾಗೆಯೇ ಉಗ್ರಗಾಮಿಗಳು ಸಹ ಅದರಲ್ಲಿದ್ದರು. ಅವರೆಲ್ಲರ ನಿರಂತರ ಹೋರಾಟದ ಪ್ರತಿಫಲವಾಗಿ ನಮಗೆ 15ನೇ ಆಗಸ್ಟು ಅಲ್ಲಿ ಅನೇಕ ತ್ಯಾಗ, ಬಲಿದಾನ, ವೀರ ಮರಣವನ್ನು ಅಪ್ಪಿರ್ತಕ್ಕಂಥ ನಮ್ಮ ಮಹನೀಯರು ನಮಗೆ ಅಂತಿಮವಾಗಿ 15ನೇ ಆಗಸ್ಟು 1947ರಂದು ನಮಗೆ ಸ್ವತಂತ್ರವನ್ನು ತಂದುಕೊಟ್ರು. ಸೊ ಅಂತಹ ತ್ಯಾಗ, ಬಲಿದಾನ, ವೀರ ಮರಣವನ್ನು ಅಪ್ಪಿರ್ತಕ್ಕಂಥ ಎಲ್ಲ ಮಹನೀಯರನ್ನು, ಮಹಾತ್ಮರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಎದುರಿಗೆ ಸ್ಮರಣೆ ಮಾಡಿಕೊಳ್ತಾ ಇವತ್ತು ಈ ಸ್ವತಂತ್ರೋತ್ಸವವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತೇವೆ ಅಂತಂದಿದ್ರೆ ಅವರ ತ್ಯಾಗ, ಬಲಿದಾನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹಾಗಾದರೆ ಇಲ್ಲಿಯವರೆಗೂ ನಾವೇನು ಈಗಾಗಲೇ 80ನೇ ಸ್ವತಂತ್ರೋತ್ಸವ ದಿನವನ್ನು ಆಚರಣೆ ಮಾಡ್ತೇವೆ ಅಂತಂದಿದ್ರೆ ಈ ಸ್ವತಂತ್ರೋತ್ಸವವನ್ನು ನಾವೆಲ್ಲರೂ ಎಷ್ಟರ ಮಟ್ಟಿಗೆ ಅದನ್ನು ಸದುಪಯೋಗ ಪಡಿಸಿಕೊಂಡಿದ್ದೇವೆ ಅನ್ನೋದು ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ಒಂದು ವಿಚಾರಧಾರೆಯಾಗಿದೆ. ಯಾಕಂದರೆ ಈಗ ಅನೇಕ ಅಭಿವೃದ್ಧಿ ಆಗಿದೆ, ಅದರಲ್ಲಿ ಯಾವುದೇ ಮಾತಿಲ್ಲ. ಈ ದೇಶದ ಪ್ರತಿಯೊಬ್ಬ ಪ್ರಜೆ ತನ್ನದೇ ಆಗಿರ್ತಕ್ಕಂಥ ಹಕ್ಕುಗಳನ್ನು ಅನುಭವಿಸ್ತಾ ಇದ್ದಾನೆ, ಅದರಲ್ಲೂ ಯಾವುದೇ ಅನುಮಾನವೇ ಇಲ್ಲ. ಆದರೆ ವಿಶೇಷವಾಗಿ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ 4ನೇ ಅಧ್ಯಾಯದಲ್ಲಿರುವಂತಹ ಮೂಲಭೂತ ಕರ್ತವ್ಯಗಳು, 11 ಮೂಲಭೂತ ಕರ್ತವ್ಯಗಳನ್ನು
ನಾವೆಲ್ಲರೂ ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾ ಇದ್ದಾವೆ ಅನ್ನೋದು ಅದು $1 ಮಿಲಿಯನ್ ಪ್ರಶ್ನೆ ಆಗಿ ನಮಗೆ ಉಳಿದಿದೆ ಇವತ್ತು. ಸೊ ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿಯೂ ಸಹ ಅನೇಕ ಏಳು ಬೀಳುಗಳ ನಡುವೆನೂ ಸಹ ಭಾರತ ಇವತ್ತು ಪ್ರಪಂಚದಲ್ಲಿಯೇ ಬಲಿಷ್ಠ 3 ಮತ್ತು 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಅದಕ್ಕೆ ಕಾರಣ ಏನಂತಂದು ಹೇಳಿದ್ರೆ, ನಮ್ಮ ದೇಶವನ್ನು ಆಳಿರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವರಿಂದ ಹಿಡಿದು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನೆಹರೂರರಿಂದ ಹಿಡಿದು ಇವತ್ತು ನರೇಂದ್ರ ಮೋದಿಯವರೆಗೂ ಅನೇಕ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಈ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ಎಲ್ಲರೂ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೆ ಸಂಪೂರ್ಣವಾಗಿ ಇನ್ನೂ ಅದು ಸಕಾರಗೊಂಡಿಲ್ಲ. ಅದಕ್ಕೆ ಕಾರಣ ಏನಂತಂದು ಹೇಳಿದ್ರೆ, ಈ ದೇಶದ ಸತ್ಪ್ರಜೆಗಳೇ ಕಾರಣ. ಸೊ ಈ ದೇಶದ ಸತ್ಪ್ರಜೆಗಳು ನಾವೆಲ್ಲರೂ ಯಾವಾಗ ಸತ್ಪ್ರಜೆಗಳಾಗ್ತವೋ ಈ ದೇಶದ ಪ್ರತಿಯೊಂದು ವಿಚಾರಧಾರೆಗಳನ್ನು ಏನು ಇವತ್ತು ವಿಶೇಷವಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳಾಗಿರ್ತಕ್ಕಂಥ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಭ್ರಾತೃತ್ವ ಇವೆಲ್ಲವುಗಳನ್ನು ನಾವೆಲ್ಲರೂ ಎಲ್ಲಿವರೆಗೂ ನಾವು ಗೌರವ ಕೊಡ್ತವೋ ಅಂದಾಗ ಮಾತ್ರ ಈ ದೇಶ ನಿಜವಾದ ಸ್ವತಂತ್ರ ಭಾರತ ಅಂತ ಅನ್ನಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾಗಿ ಈ ಇಡೀ ದೇಶಾದ್ಯಂತ ಪಾರ್ಲಿಮೆಂಟಿನಿಂದ ಹಿಡಿದು ಕೆಂಪುಕೋಟೆಯ ದೆಹಲಿಯ ಪಾರ್ಲಿಮೆಂಟಿನಿಂದ ಹಿಡಿದು ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯವರೆಗೂ ಶಾಲಾ ಕಾಲೇಜುಗಳಲ್ಲಿ ನಾವು ಧ್ವಜಾರೋಹಣ ಮಾಡ್ತಾ ಇದ್ದೀವಿ. ಅದರ ಮೂಲ ಉದ್ದೇಶ ಏನಂದರೆ, ಸ್ವತಂತ್ರ ಭಾರತಕ್ಕೆ ಏನೋ ಇವತ್ತು ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥವರ ಆದರ್ಶಗಳು, ಆಮೇಲೆ ಅವರ ತತ್ವಗಳು, ಅವರು ಬಿಟ್ಟು ಹೋಗಿರ್ತಕ್ಕಂಥ ನಮಗೆ ಏನು ಕೊಡುಗೆಗಳದವಲ್ಲ ಅವುಗಳನ್ನು ಮತ್ತೆ ನಾವು ಸ್ಮರಣೆ ಮಾಡಿಕೊಂಡು ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸಾಗಿದಾಗ ಮಾತ್ರ ಒಂದು ಏನಿವತ್ತು ಪ್ರಪಂಚದಲ್ಲಿಯೇ ಒಂದು ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಅದರ ಪಾತ್ರ ಸಾಕಷ್ಟಿದೆ. ಸೊ ಹಾಗಾಗಿ ಆ ವಿದ್ಯಾರ್ಥಿಗಳು ಸ್ವತಂತ್ರ ಭಾರತದಲ್ಲಿ ಏನು ಅನುಸರಿಸಿರ್ತಕ್ಕಂಥ ಆದರ್ಶಗಳು, ಉದಾಹರಣೆಗೆ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಎಲ್ಲ ನಾಯಕರು ತಮ್ಮದೇ ಆಗಿರ್ತಕ್ಕಂಥ ಒಂದು ಆದರ್ಶಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಯಾಕಂದರೆ ನಮ್ಮ ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದು ಸತ್ಯ ಮತ್ತು ಅಹಿಂಸದ ಆಧಾರದ ಮೇಲೆ. ಅಲ್ಲಿ ಅನೇಕ ಒಂದು ತೀವ್ರಗಾಮಿಗಳಿದ್ದರೂ ಸಹ, ಉದಾಹರಣೆಗಾಗಿ ಸುಭಾಷ್ ಚಂದ್ರ ಬೋಸ್ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಕೊಂಡು ಅವರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯುವಕರಿಗೆ ಒಂದು ಕರೆಯನ್ನು ಕೊಡ್ತಾರೆ, ಗಿವ್ ಮಿ ಬ್ಲಡ್, ಐ ಗಿವ್ ದಿ ಫ್ರೀಡಮ್ ಅಂತಂದೇಳಿ. ಯುವಕರೇ, ನೀವು ನನಗೆ ರಕ್ತ ಕೊಡಿ, ನಾನು ನಿನಗೆ ಸ್ವತಂತ್ರ ಕೊಡ್ತೇನೆ ಅಂತಂದೇಳಿ. ಅಂಥ ಸಂದರ್ಭದಲ್ಲಿ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಅವರ ನಡುವೆ ವಾದ ವಿವಾದಗಳು, ವಾಗ್ವಾದಗಳಾಗ್ತವೆ. ಆದರೆ ಅಂತಿಮವಾಗಿ ಗಾಂಧೀಜಿ ಆ ಸಂದರ್ಭದಲ್ಲಿ ಒಂದು ಕರೆಯನ್ನು ಕೊಡ್ತಾರೆ, ನಾನು ಯುಗಗಳಾದರೂ ಕಾದೇನು, ಆದರೆ ಹಿಂಸಾತ್ಮಕವಾಗಿ ಈ ಸ್ವತಂತ್ರ ಬೇಡವೇ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ನಡುವೆ ಅಲ್ಲಿ ಒಪ್ಪಂದಗಳಾಗ್ತವೆ, ಮಾತುಕತೆ ಆಗ್ತವೆ. ಆದರೆ ಕೊನೆಗೆ ಈ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರ ಒಂದು ಸತ್ಯ ಮತ್ತು ಅಹಿಂಸಾ ತತ್ವಗಳಿಗೆ ತಲೆಬಾಗಿನೇ ನಮಗೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಪ್ರಪಂಚದ ಅನೇಕ ರಾಷ್ಟ್ರಗಳು ಬ್ರಿಟಿಷ್ ಸಾಮ್ರಾಜ್ಯಶಾಹಿತ್ವದಿಂದ ಇವತ್ತು ಬಿಡುಗಡೆ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ನೋಡಿದರೆ ಅಲ್ಲಿ ಕ್ರಾಂತಿಗಳಾಗಿದೆ, ಅನೇಕ ಬಾರಿ ಸಂವಿಧಾನಗಳು ಬದಲಾವಣೆಗಳಾಗಿವೆ. ಕಾರಣ ಇಷ್ಟೇ, ಅಲ್ಲಿ ಏನಾಗಿದೆ ಅಂದರೆ ನಮ್ಮ ದೇಶದ ಹಾಗೆ ಅಹಿಂಸಾತ್ಮಕ ಆಧಾರದ ಮೇಲೆ ನಿರಂತರವಾಗಿ ಹೋರಾಟ ಮಾಡಿ ಸ್ವತಂತ್ರವನ್ನು ಪಡೆದಿರತಕ್ಕಂಥ ನಿದರ್ಶನಗಳಿಲ್ಲ. ಸೊ ಹಾಗಾಗಿ ಅಲ್ಲಿ ಅನೇಕ ಬಾರಿ ಸಂವಿಧಾನ ರಚನೆ ಆಗಿರ್ತಕ್ಕಂಥದ್ದು, ಕ್ರಾಂತಿ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. 26 ಜನವರಿ 1950 ಜಾರಿಗೆ ಬಂದಿರತಕ್ಕಂಥ ಈ ಸಂವಿಧಾನ ಇಂದಿಗೂ ನಾವೆಲ್ಲರೂ ಒಪ್ಕೊಂಡು ಅದಕ್ಕೆ ನಾವು ಏನು ತಲೆಬಾಗಿ ನಡೀತೇವೆ ಅಂತ ಅನ್ನೋದಾದರೆ ನಾವೆಲ್ಲರೂ ಅದಕ್ಕೆ ನಾವು ತಲೆಬಾಗಿದ್ದೇವೆ, ಅದನ್ನೆಲ್ಲ ನಾವು ಒಪ್ಕೊಂಡಿದ್ದೇವೆ. ಯಾಕಂದರೆ ವಿಶೇಷವಾಗಿ ನಮ್ಮದು ವೈವಿಧ್ಯಮಯವಾಗಿರ್ತಕ್ಕಂಥ ಭಾರತ ಪ್ರಪಂಚದಲ್ಲಿ ಹಲವಾರು ಜಾತಿ ಬಾಂಧವರಿದ್ದರು, ಧರ್ಮ ಬಾಂಧವರಿದ್ದರು, ಜನಾಂಗ ಬಾಂಧವರಿದ್ದರು, ವಿವಿಧ ಭಾಷೆಯನ್ನು ಮಾತಾಡ್ತಕ್ಕಂಥ, ಸಂಸ್ಕೃತಿಯನ್ನು ಅನುಸರಿಸ್ತಕ್ಕಂಥ ಜನಾಂಗ ಈ ದೇಶದಲ್ಲಿದ್ದರೂ ಸಹ ಅಂತಿಮವಾಗಿ ನಮ್ಮಲ್ಲಿ ರಾಷ್ಟ್ರೀಯ ಸದೃಢವಾಗಿರ್ತಕ್ಕಂಥ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ 28 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು 8 ಇದ್ದರೂ ಸಹ ನಮ್ಮಲ್ಲಿ ನಾವೆಲ್ಲರೂ ಭಾರತೀಯರು ಅನ್ನುವಂಥ ಭಾವನೆ ಇದೆ. ನಮ್ಮ ಸಂವಿಧಾನದಲ್ಲಿ ಭಾರತದ ಪ್ರಜೆಗಳಾದ ನಾವುಗಳು ಅನ್ನುವಂಥ ರೀತಿಯಲ್ಲಿ ನಮ್ಮ ಪ್ರಸ್ತಾವನೆ ಆರಂಭ ಆಗಿದೆ. ಸೊ ಹಾಗಾಗಿ ಈ ನಾವು ಇನ್ನೂ
ನಮ್ಮ ಒಂದು ಏನು ಪ್ರಪಂಚದಲ್ಲಿ ಒಂದು ಬಲಿಷ್ಠ ರಾಷ್ಟ್ರ ಆಗಬೇಕನ್ನುವಂಥ ಕನಸನ್ನು ಕಂಡಿರ್ತಕ್ಕಂಥ ನಮ್ಮ ರಾಜಕಾರಣಿಗಳಿರ್ಬೋದು, ಮಕ್ಕಳಿರ್ಬೋದು, ಶಿಕ್ಷಕರಿರ್ಬೋದು, ಯುವಕರಿರ್ಬೋದು, ಅವೆಲ್ಲ ಕನಸು ನನಸಾಗಬೇಕಾದ್ರೆ ಮುಂದೊಂದು ದಿನ ನಿಮ್ಮೆಲ್ಲರ ಪಾತ್ರ ಭಾಳಷ್ಟಿದೆ. ನೀವೆಲ್ಲರೂ ಸದಾ ರಾಷ್ಟ್ರಧ್ವಜಕ್ಕೆ, ರಾಷ್ಟ್ರ ಒಂದು ಲಾಂಛನಕ್ಕೆ, ರಾಷ್ಟ್ರ ಒಂದು ಏನು ಸಂವಿಧಾನ ಇರ್ಬೋದು ಅಥವಾ ನಾಣ್ಯಗಳಿರ್ಬೋದು, ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಚಾರಗಳಿರಲಿ, ಚಿಂತನೆಗಳಿರಲಿ, ಆದರ್ಶಗಳಿರಲಿ, ಅದಕ್ಕೆಲ್ಲ ನಾವು ಏನು ನಮಿಸಿದಾಗ, ಅವುಗಳನ್ನು ಅಳವಡಿಸಿಕೊಳ್ಳಿದಾಗ ಮಾತ್ರ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತೇನು 80ನೇ ಸ್ವತಂತ್ರೋತ್ಸವ ಈ ಸಮಾರಂಭದಲ್ಲಿ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದಿರತಕ್ಕಂಥ ಈ ಸಮಾರಂಭದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಏನು ಇವತ್ತು ನಮ್ಮೆಲ್ಲ CDC ಉಪಾಧ್ಯಕ್ಷರು, ಸದಸ್ಯರು, ನಮ್ಮ ಪ್ರೌಢಶಾಲೆಯ ಎಲ್ಲ ನನ್ನ ಬಂಧುಗಳು, ಯಾಕಂದರೆ ಇನ್ನೂ ಕೆಲವೇ ದಿನಗಳಲ್ಲಿ ನಮ್ಮದು ಕರ್ನಾಟಕ ಪಬ್ಲಿಕ್ ಶಾಲೆ ಅನ್ನುವಂಥ ಒಂದೇ ಅಡಿಯಲ್ಲಿ ಪ್ರಾರಂಭ ಆಗ್ತದೆ. ಆ ಕನಸು ನನಸಾಗ್ತಕ್ಕಂಥ ದಿನಗಳು ಭಾಳ ದಿನಗಳು ಉಳಿದಿಲ್ಲ. ಯಾಕೆಂದರೆ ಈಗಾಗಲೇ ನಾವು ಮೊನ್ನೆ ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ನಾವು ಎಲ್ಲ ನಮ್ಮ ಶಿಕ್ಷಕರು ಸೇರಿಕೊಂಡು ಗುಜರಾತ್ನಿಂದ ಆಗಮಿಸಿರ್ತಕ್ಕಂಥ ಆ ಒಂದು ಪರಿಶೀಲನೆ ಮಾಡ್ತಾ ತಂಡಕ್ಕೆ ಎಲ್ಲ ವಿವರಗಳನ್ನು ನಾವು ಕೊಟ್ಟಿದ್ದೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಾವೆಲ್ಲರೂ ಒಂದೇ ಅಡಿಯಲ್ಲಿ ನಾವೆಲ್ಲರೂ ಕಾರ್ಯನಿರತರಾಗ್ತಿದ್ದೇವೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ CDC ಸದಸ್ಯರು ಇವತ್ತು ಏನದರ ಅವರ ಒಂದು ಸಹಕಾರ, ನಿರಂತರವಾಗಿರ್ತಕ್ಕಂಥ ಸಹಕಾರ ಹೀಗೆ ಮುಂದುವರಲಿ. ಯಾಕಂದರೆ ನಾವು ವಿಶೇಷವಾಗಿ ಉತ್ತಂಗಿಯಲ್ಲಿ ಅದನ್ನು ಕಂಡಿದ್ದೇವೆ. ನಾವು CDC ಸದಸ್ಯರು ಆಗಲಿ, ಅಧ್ಯಕ್ಷರಾಗಲಿ, ಈ ಊರಿನ ಗಣ್ಯರಾಗಲಿ, ಯುವಕರಾಗಲಿ ಎಲ್ಲರೂ ನಮ್ಮ ಕಾಲೇಜಿನ ಒಂದು ಉಳಿವಿಗಾಗಿ ಏನು ಇವತ್ತು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ಪಠ್ಯಪುಸ್ತಕ ಇರ್ಬೋದು, ನೋಟ್ಸ್ ಪುಸ್ತಕ ಇರ್ಬೋದು, ಹಾಗೆಯೇ ಇವತ್ತು ಸಮವಸ್ತ್ರ ಇರ್ಬೋದು, ID ಕಾರ್ಡಿಂದ ಹಿಡಿದು ಎಲ್ಲ ವಿಚಾರಗಳಲ್ಲಿ ಅವರಿಗೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಶುಭಾಶಯಗಳನ್ನು ಕೋರಬೇಕು ಅಂತ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ 80ನೇ ಸ್ವತಂತ್ರ ದಿನೋತ್ಸವದ ಹಾರ್ದಿಕವಾದ ಶುಭಾಶಯಗಳನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.